ಇವತ್ತಿನ ವಿಡಿಯೋದಲ್ಲಿ 34 ಎದೆ ಸುತ್ತಳತೆಯ ಬ್ಲೌಸ್ನ ನಾರ್ಮಲ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿ ಬೇಗ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಇವಾಗ ಟೈಲರಿಂಗ್ ಕಲಿತಿರೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ತಡ ಮಾಡದೆ ಶುರು ಮಾಡಿಬಿಡೋಣ. ನೋಡಿ, ಇದು ಅಳತೆ ಬ್ಲೌಸು. ಈ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿದ್ದು. ಇದರಲ್ಲಿ ತೋಳು ಮಾತ್ರ ಒಂಚೂರು ಕಮ್ಮಿ ಇಡೋದಕ್ಕೆ ಹೇಳಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ, ಎಲ್ಲ ಇದೇ ಥರನೇ ಇರುತ್ತೆ. ಮತ್ತು ಇದು ಹೊಲಿಬೇಕಾಗಿರೋ ಮೇನ್ ಫ್ಯಾಬ್ರಿಕ್ಕು. ಮತ್ತು ನಾನಿಲ್ಲಿ ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ. ಇದು ದೊಡ್ಡ ಪನ್ನ, 42 ಇಂಚ್ ಪನ್ನನ ನಾನು ತೊಗೊಂಡಿದ್ದೀನಿ. ನಾನು ಒಂದು 2 ಬ್ಲೌಸು ಇದೇ ಕಲರ್ ಇರೋದ್ರಿಂದ ನಾನು 1.5 ತೊಗೊಂಡಿದ್ದೀನಿ. ಸೊ ನೀವು ಅಂದರೆ 34 ಎದೆ ಸುತ್ತಳತೆಯ ಬ್ಲೌಸ್ನ ನೀವೇನಾದರೂ ಸ್ಟಿಚ್ ಮಾಡ್ತಾಯಿದ್ರೆ ದೊಡ್ಡ ಪನ್ನದಲ್ಲಿ ಒಂದು 80 ಸೆಂಟಿಮೀಟರ್ ಆದರೆ ಸಾಕಾಗುತ್ತೆ. ಚಿಕ್ಕ ಪನ್ನ ಅಂದರೆ 32 ಸೆಂಟಿಮೀಟರಲ್ಲಿ ಒಂದು 90 ಸೆಂಟಿಮೀಟರ್ ಆದರೆ ಸಾಕು. 32 ಇಂಚ್ ಪನ್ನದಾದರೆ 90 ಸೆಂಟಿಮೀಟರ್ ಆದರೂ ಬೇಕೇ ಬೇಕು. ಸೊ ನೋಡಿಬಿಟ್ಟು ಲೈನಿಂಗ್ನ ತೊಗೊಳ್ಳಿ. ಇವಾಗ ಫಸ್ಟಿಗೆ ಮೊದಲಿಗೆ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಸ್ಲೀವ್ಸ್ನ ನೋಡಿ, ಇಲ್ಲಿ ಡಬಲ್ ಮಡಿಕೆಯಲ್ಲಿ ಅಂದರೆ ಈ ರೀತಿ ಫ್ಯಾಬ್ರಿಕ್ ಏನಿದೆ ಒಂದರೊಳಗಡೆ ಒಂದು ಬರೋ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸಮಕ್ಕೆ ಇಟ್ಕೊತಾ ಇದ್ದೀನಿ. ಸ್ಲೀವ್ಸ್ನ ಉದ್ದ ತೊಗೊಬೇಕು. ತೋಳಿನ ಉದ್ದ ಬಂದು ಮಾಮೂಲಿ ಅಳತೆ ಬ್ಲೌಸಲ್ಲಿ ತೋಳಿನ ಉದ್ದನ ಮೆಜರ್ಮೆಂಟ್ ತೊಗೊಂಬಿಡೋಣ. ಎಷ್ಟಿದೆ? 10.5 ಇದೆ. ಓಕೆನಾ? 10 ಇಂಚ್ ಆದರೆ ಸಾಕು ಅಂತ ಹೇಳಿದ್ದಾರೆ. ಸೊ ಕೆಳಗಡೆಯಿಂದ 10 ಇಂಚ್ಗೆ 1 ಮಾರ್ಕು. ಕೆಳಗಡೆ ಸಮ ಇಲ್ಲ ಅಂದರೆ ಒಂದು ಲೈನ್ನ ಡ್ರಾ ಮಾಡಿಕೊಂಡು ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ನನಗೆ ಸಮ ಇರೋದ್ರಿಂದ ನಾನು ಡೈರೆಕ್ಟಾಗಿ ಅಲ್ಲಿಂದ ತೊಗೊತಾ ಇದ್ದೀನಿ. ಪ್ಲಸ್ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಡಬೇಕು. ಟೋಟಲ್ 11 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ಳಿ. ಇನ್ನು ಲೂಸ್ ಬಂದು ಇವ್ರದ್ದು ಅಳತೆ ಬ್ಲೌಸ್ ಏನಿದೆ ಅದನ್ನು ಡೈರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದ್ರ ಪಕ್ಕ ನಾವು ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಕೊಡಬೇಕು, 1.5 ಕೊಡಬೇಕಾ, 2 ಇಂಚ್ ಕೊಡಬೇಕಾ, ಅದನ್ನು ನೋಡಿಕೊಂಡು ಮಾರ್ಜಿನ್ನ ಬಿಟ್ಕೊಳ್ಳಿ. ಓಕೆನಾ? ಅದಾದಮೇಲೆ ಆರ್ಮ್ ಹೋಲ್ ಡೌನಿಂಗು. ಸೊ ನೀಟಾಗಿ ಬಟ್ಟೆನ ಇಟ್ಕೊಂಡು ಮೇಲ್ಗಡೆ ಶೋಲ್ಡರಿಂದ ಈ ರೀತಿ ಅದ್ರ ಸರ್ಕಲ್, ಆರ್ಮ್ ಹೋಲ್ ಸರ್ಕಲ್ ಏನಿದೆ ಅದಕ್ಕೆ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, 7.75 8 ಇಂಚ್ ತೊಗೊಂಡ್ರು ನಡೆಯುತ್ತೆ. ಓಕೆನಾ? ಎಕ್ಸಾಕ್ಟಾಗಿ 7.75 ಬರ್ತಿದೆ. 7.75 ಮೇಲೆ 1 ಪಾಯಿಂಟ್ ಇದೆ. ಸೊ ಇಲ್ಲಿ 11 ಇಂಚ್ ಇದೆ ಅಲ್ಲ, ಈ ಕಡೆನೂ 11 ಇಂಚ್ಗೆ 1 ಮಾರ್ಕ್ ಮಾಡ್ಕೊಳ್ಳಿ. ಇದು 34 ಎದೆ ಸುತ್ತಳತೆಯ ಬ್ಲೌಸ್ ಆಗಿರೋದ್ರಿಂದ 34ರಲ್ಲಿ ಆ 10ನೇ ಭಾಗ ತಗೊಂಡಾಗ 3.4 ಬರುತ್ತೆ. ಅದರಲ್ಲಿ ಅರ್ಧ ಇಂಚ್ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ 3.4 ಬರುತ್ತೆ. ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಬೇಕು ಅಂದರೆ 2.75 ಮೇಲೆ 1 ಪಾಯಿಂಟ್ ಅಂತ ಬರುತ್ತೆ. ಅಷ್ಟನ್ನು ತೊಗೊಳ್ಳಿ. ಇಲ್ಲ 2.75 ಮೇಲೆ 1 ಪಾಯಿಂಟ್ ಅಂತ ಬರುತ್ತಲ್ಲ, ಅಷ್ಟಕ್ಕೆ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು 3 ತೊಗೊಂಡು ನಡೆಯುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಷನ್ ಪ್ರಕಾರ ತೊಗೊಬೇಕು ಅಂದರೆ ಇಷ್ಟು ತೊಗೊಳ್ಳಿ. ಓಕೆನಾ? 3 ತೊಗೊಂಡು ನಡೆಯುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿಗೆ ಇವಾಗ ಎಷ್ಟು ಬಂತು? ಆರ್ಮ್ ಹೋಲ್ ಡೌನಿಂಗ್ ಬಂದು 7.75ರಿಂದ 8 ಇಂಚ್ ಬಂತಲ್ವಾ? ಹಿಂಗೆ ಸ್ಟ್ರೈಟಾಗಿ ತೊಗೊತೀನಿ ಅಂದರೆ 7.5ಗೆ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ? ಹಿಂಗಿಂಗೆ ಸ್ಟ್ರೈಟಾಗಿ ತೊಗೋತೀನಿ ಅಂದರೆ 7.5, ಇಲ್ಲ ಅಂದರೆ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ನೋಡಿ ಕ್ರಾಸಾಗಿ ಇಟ್ಕೊತೀನಿ ಅಂದರೆ 8 ಇಂಚು. ಅರ್ಥ ಆಯ್ತಾ? ಇವಾಗ ಇಲ್ಲಿಂದ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಟ್ಕೊಳ್ಳಿ. ಇಲ್ಲಿ ಆಲ್ರೆಡಿ 2 ಇಂಚ್ ಕೊಟ್ಟಿದ್ದೀವಿ, ಇಲ್ಲೂ 2 ಇಂಚ್ ಕೊಟ್ಬಿಟ್ಟು ಇವಾಗ ಒಂದು ಅಡ್ಡಕ್ಕೆ ಲೈನ್ನ ಡ್ರಾ ಮಾಡಿಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಶೇಪ್ನ ಕೊಟ್ಕೊಳ್ಳಿ. ಓಕೆ, ಇವಾಗ ಇದೇನಿದೆ ಇಲ್ಲಿಗೆ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಫಿಟ್ಟಿಂಗ್ ಮಾಡಬೇಕಾದ್ರೆ ಒಂಚೂರು ಕಂಕ್ಳ ಹತ್ರ ಲೂಸ್ ಬರ್ತಿದೆ ಅಂತ ಹೇಳಿದ್ದಕ್ಕೆ ನಾನಿಲ್ಲಿ ಚೂರು ಕ್ರಾಸಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊತೀನಿ. ಓಕೆನಾ? ಇಷ್ಟೇ ಸ್ಲೀವ್ಸ್ದು ಕಟ್ಟಿಂಗು. ಇದನ್ನು ಇವಾಗ ಕಟ್ ಮಾಡ್ಕೊಂಬಿಡೋಣ. ಫಸ್ಟು ಮೇಲ್ಗಡೆ ಶೇಪ್ನ ಕಟ್ ಮಾಡ್ಕೊಬೇಕು. ಅದಾಗ್ತಿದ್ದಂಗೆ ಮೇಲ್ಗಡೆ ನಾಚನ್ನ ಹೊಡ್ಕೊಳ್ಳಿ. ಅದಾದಮೇಲೆ 2 ಪೀಸ್ನ ಓಪನ್ ಮಾಡಿಕೊಂಡು ಇವಾಗ ಕೆಳಗಡೆ ಶೇಪ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಮೂತಿ ಅನ್ನೋದು ಒಂದೇ ಥರ ಬರಬೇಕು. ಇದಾದಮೇಲೆ ಇಲ್ಲಿ ಫಿಟ್ಟಿಂಗ್ ಮಾಡೋ ಜಾಗ ಅಂತ ಒಂದು ನ್ಯಾಚ್ ನೋಡ್ಕೊಳ್ಳಿ. ಇದು ಫ್ರಂಟ್ ಅಂತ ಗೊತ್ತಾಗಲಿ ಅಂತ ಇನ್ನೊಂದು ನ್ಯಾಚ್ನ ಹೊಡ್ಕೊತೀನಿ. ಓಕೆನಾ? ಇಷ್ಟೇ ಸ್ಲೀವ್ಸ್ದು ಕಟ್ಟಿಂಗು ಮುಗ್ದಿದೆ.
ನೆಕ್ಸ್ಟು ಬ್ಯಾಕು ಮತ್ತು ಫ್ರಂಟು ನಾನು ಅಟ್ ಎ ಟೈಮ್ ಕಟ್ ಮಾಡೋದ್ರಿಂದ ನಾನು ಈ ರೀತಿಯೇ ಫೋಲ್ಡ್ ಮಾಡ್ಕೊಳ್ಳೋದು. ನಾನು ಸ್ಟಾರ್ಟಿಂಗಿಂದ ನನ್ನ ಚಾನಲ್ನ ಫಾಲೋ ಮಾಡ್ತಿರೋರಿಗೆ ಅರ್ಥ ಆಗಿರುತ್ತೆ. ಸೊ ಇವಾಗ ಏನು ಮಾಡಬೇಕು, ಬ್ಯಾಕ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಳ್ಳೋಣ. ಬ್ಯಾಕ್ ಲೆಂತ್ ಬಂದು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಇಟ್ಕೊಬೇಕು. 14 ಕಾಲು ಬರ್ತಾಯಿದೆ, ಅಷ್ಟನ್ನೇ ಮಾರ್ಕ್ನ ಮಾಡ್ಕೊತೀನಿ. 14 ಕಾಲು ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ? ಕೆಳಗಡೆ ಸಮ ಇಲ್ಲ ಅಂದರೆ ಸಮಕ್ಕೆ ಒಂದು ಲೈನ್ನ ಡ್ರಾ ಮಾಡಿ ಕಟ್ ಮಾಡ್ಕೊಬೇಕು. ಈಗ 14 ಕಾಲು ಪ್ಲಸ್ 1 15 ಕಾಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ಇದಾದಮೇಲೆ ಓಕೆನಾ, ಇದಾದಮೇಲೆ ಇನ್ನು ಇಲ್ಲಿ ಒಂದು ಫಿಂಗರ್ ಇಟ್ಕೊಂಡು ಇನ್ನು ಉಳಿದ ಭಾಗ ಏನಿದೆ ಅದನ್ನು ಕಂಪ್ಲೀಟ್ ಮುಂದಕ್ಕೆ ಹಾಕ್ಕೊಂಬಿಡಿ. ನಾನು ಫ್ರಂಟು ಬ್ಯಾಕು ಅಟ್ ಎ ಟೈಮ್ ಕಟ್ ಮಾಡ್ತಿರೋದ್ರಿಂದ ನಾನು ಯಾವಾಗಲೂ ಇದೇ ರೀತಿಯೇ ಕಟ್ ಮಾಡೋದು. ಸೊ ನೀವು ಇವಾಗ ಕಲಿತಾ ಇರೋರಾದರೆ ಇದೇ ಮೆಥಡೇ ಫಾಲೋ ಮಾಡಿ. ಈ ಮೆಥಡ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನು ಅಂತ ಅಂದರೆ, ಫ್ರಂಟು ಬ್ಯಾಕು ನಾವು ಏನು ಕಂಕ್ಳು ಮತ್ತು ಶೋಲ್ಡರ್ ಎಲ್ಲ ಕಟ್ ಮಾಡ್ತೀವಿ ಅಲ್ವಾ, ಅದು ಮಿಸ್ಪ್ಲೇ ಅಂದರೆ ಜರ್ಗಾಡಲ್ಲ. ಫ್ರಂಟೇ ಒಂದು ಸ್ವಲ್ಪ ಒಂಥರ ಬರೋದು, ಬ್ಯಾಕೇ ಒಂಥರ ಬರೋದು, ಆ ಥರ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ ನೋಡಿ. ಹಿಂದೆ ತಿರುಗಿಸ್ಕೊಂಡು ಸಹ ಈ ರೀತಿ ಚೆಕ್ನ ಮಾಡ್ಕೊಬೇಕು. ಎರಡೂ ಸೈಡು ಈ ರೀತಿ ಚೆಕ್ ಮಾಡಿಕೊಂಡು ಮುಂದೆ ತಿರುಗಿಸ್ಕೊಂಡು, ಇವಾಗ ನಾನು ಮಾರ್ಕ್ ಮಾಡ್ತಿದ್ದೀನಿ ಅಂದರೆ ನನ್ನ ಕಡೆ ಇಲ್ಲಿ ನೋಡಿ ಫೋಲ್ಡೆಡ್ ಸೈಡ್ ಇರಬೇಕು, ಇನ್ನು 4 ಓಪನ್ ಸೈಡ್ ಆ ಕಡೆ ಇರಬೇಕು. ಎಕ್ಸ್ಟ್ರಾ ಕ್ಲಾತ್ ಈ ಕಡೆ ಬರುತ್ತೆ, ಇದು ನನಗೆ ಕ್ರಾಸ್ ಬೆಲ್ಟ್ಗೆ ಹೆಲ್ಪ್ ಕಟ್ಟಿಂಗ್ಗೆ ಅದು ಬಟ್ಟೆ ಸಾಲತ್ತೆ. ಸೊ ಓಕೆನಾ? ಈ ರೀತಿ ಆದಮೇಲೆ ಇವಾಗ ಶೋಲ್ಡರ್ ಬಂದು 34 ಎದೆ ಸುತ್ತಳತೆಯ ಬ್ಲೌಸ್ಗೆ ನಾವು ಒಂದು 5.5 ಇಂಚ್ ಇಟ್ಕೊಬೋದು. ಓಕೆನಾ? ಸೊ ಇಲ್ಲಿ ನಾನೊಂದು 5.5 ಇಟ್ಕೊತಾ ಇದ್ದೀನಿ. ಇವ್ರು ಸ್ವಲ್ಪ ಕತ್ತತ್ರ ಬ್ರಾಡು ಮತ್ತು ಬ್ರಾಡಾಗಿ ಹಾಕ್ಕೊತಾರೆ, ಸೊ ಅದರಿಂದ ನಾನು 5.5 ಇಟ್ಕೊತಾ ಇದ್ದೀನಿ. ಮತ್ತು ಇವ್ರಿಗೆ ಶೋಲ್ಡರ್ ಹತ್ರನೂ ಸ್ವಲ್ಪ ಜಾಸ್ತಿ ಬೇಕು. ನಿಮಗೆ ಹೇಗೆ ತೊಗೊಳ್ಳೋದು ಅಂತ ಗೊತ್ತಾಗಿಲ್ಲ ಅಂದರೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಕ್ಕೆ ಹಿಂಗೆ ಅಳತೆ ಬ್ಲೌಸ್ ಹಾಕ್ಕೊಂಡು ಈ ರೀತಿ ಫಸ್ಟ್ ಬಟನ್ನ ಹಾಕ್ಕೋಬೇಕು. ಓಕೆನಾ? ಫಸ್ಟ್ ಬಟನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಹಿಂಗೆ ಫಸ್ಟ್ ಬಟನ್ ಹಾಕ್ಕೊಂಡು ಅವ್ರಿಗೆ ಹಾಕ್ಕೊಂಡಾಗ ಯಾವ ರೀತಿ ಕುತ್ಕೊಳ್ಳುತ್ತೆ ಆ ರೀತಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಇದೆರಡನ್ನು ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ. ಓಕೆನಾ? ತೀರಾ ಹೀಗೆ ಮಾಡಬೇಡಿ, ಸ್ವಲ್ಪ ಆದಷ್ಟು ಹಿಂಗೆ ಸ್ಟ್ರೈಟ್ ಲೆವೆಲಲ್ಲಿ ಇರಲಿ. ಹಂಗೆ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳಿ. ನೋಡಿ 11 ಇಂಚ್ ಬರ್ತಾಯಿದೆ ಅಲ್ವಾ? ನೋಡಿ ಇಲ್ಲಿಗೆ ಈ ಶೋಲ್ಡರಿಂದ ಈ ಶೋಲ್ಡರ್ಗೆ 11 ಇಂಚು, ಅದರಲ್ಲಿ ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ 5.5 ಬರುತ್ತೆ. ಓಕೆನಾ? 5.5ಗೆ ಈ ಕಡೆ ಎಷ್ಟಿದೆ ಶೋಲ್ಡರು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ 2.25ಗೆ 1 ಪಾಯಿಂಟ್ ಕಮ್ಮಿ, 2.5 ಅಂತ ಅಂದ್ಕೊಳ್ಳೋಣ. 2.5 ಅಂತ ಅಂದರೆ 2.5ಗೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬೇಕು ಈ ಕಡೆಗೆ. ಯಾಕಂದರೆ ಇಲ್ಲ ಅರ್ಧ ಇಂಚು ನಾವು ಈ ಕತ್ತೆಲ್ಲ ಟರ್ನ್ ಮಾಡಬೇಕಾದ್ರೆ ಹೋಗುತ್ತೆ, ಮತ್ತು ಈ ಕಡೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಅರ್ಧ ಇಂಚ್ ಹೋಗುತ್ತೆ. ಅರ್ಧ ಇಂಚೇ ಕೊಡಿ, 1/4 ಇಂಚ್ ಕೊಡೋಕೆ ಹೋಗ್ಬಿಡಿ. ಯಾಕಂದರೆ ಕೆಲವೊಂದು ಬಟ್ಟೆಗಳು ಪಿಂಚ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಯೂಸ್ ಮಾಡ್ತಾ ಪಿಂಚ್ಕೊಂಬಿಟ್ರೆ ಒಂದು 2 ವಾಶ್ಗೆ ಪಿಂಚ್ಕೊಂಬಿಟ್ರೆ ಅಲ್ಲಿಗೆ ಅವರು ಕಸ್ಟಮರು ಬೈಕೊಂತಾರೆ. ಸೊ ಅದಕ್ಕೆ ಅರ್ಧ ಇಂಚೇ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಕೊಳ್ಳಿ. ಸೊ 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ಇನ್ನು 3.5 ಆಯಿತು. 3.5 ಈ ಪಾರ್ಟ್ಗೆ ಹೋದರೆ 5.5ಲ್ಲಿ ಇನ್ನು ಉಳಿದಿದ್ದ ಭಾಗ ಎಷ್ಟು? 2 ಇಂಚು. ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 1, 2 ಇಂಚು. ಅದನ್ನು ನಾವು ಕತ್ತು ಪಾರ್ಟ್ಗೆ ಕೊಡಬೇಕಾಗತ್ತೆ. ಅರ್ಥ ಆಯಿತಾ? ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ರೀತಿ ಒಂದು ಚೆಸ್ಟ್ ಬೇಸಸ್ ಮೇಲೆ ನಾವು ಶೋಲ್ಡರ್ನ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಈ ರೀತಿ ಅಳತೆ ಬ್ಲೌಸಸ್ ಮೇಲೆ ನಾವು ಈ ರೀತಿ ಮೆಷರ್ಮೆಂಟ್ನ ತೊಗೊಂಡು ಮಾರ್ಕ್ನ ಮಾಡಬೇಕಾಗಿರುತ್ತೆ. ನಾನು 2 ಥರನೂ ತೋರಿಸ್ತಿದ್ದೀನಿ. ಸೊ ಇದು 5.5 ಆಯ್ತಲ್ವಾ? 5.5 3.5ಗೆ ಈ ಕಡೆ ಶೋಲ್ಡರ್ ಪಾರ್ಟ್ಗೆ ಕೊಟ್ಕೊಂಡ್ರೆ ಇನ್ನು 2 ಇಂಚು ಈ ಕಡೆ ಬರುತ್ತೆ. ಅದನ್ನು ಈ ರೀತಿ ಲೈನ್ಸ್ನ ಒಂದು ಡ್ರಾ ಮಾಡಿಕೊಂಡು ಕತ್ತು ಮುಂದೆಗಡೆ ಬಂದು ಸ್ಟ್ರೈಟಾಗಿ ಇಟ್ಕೊಂಡು ಹಿಂಗಿಂದ ಬೇಕಿದ್ರೆ ಇಲ್ಲಿ ಒಂದು ಲೈನ್ನ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಸ್ಟ್ರೈಟಾಗಿ ಮಾಡಿಕೊಂಡು ಇಲ್ಲಿಂದ ಶೋಲ್ಡರ್ಗೆ ನೋಡ್ಕೊಬೇಕು. 7 ಇಂಚ್ ಬರ್ತಾಯಿದೆ. ಓಕೆನಾ? 7 ಇಂಚ್ ಅಂತಲ್ವಾ? ಸೊ ಇಲ್ಲಿಂದ ಇಲ್ಲಿಗೆ 7 ಇಂಚಿನ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಇಲ್ಲಿ 2 ಇಂಚ್ ಇರೋದ್ರಿಂದ ಇಲ್ಲಿ ಒಂದು 2.5 ಅಥವಾ 2.5ಇಂದ 2.25 ತನಕ ನೀವು ಇಟ್ಕೊಬೋದು ಅಷ್ಟೇ. ಅದ್ರ ಮೇಲೆ ನೀವು ಜಾಸ್ತಿ ಇಟ್ಕೊಬೇಡಿ. ನಮ್ಗೆ ತುಂಬ ವಿಡ್ತ್ ಬೇಕು ಅಂತ ಅಂದವ್ರಿಗೆ ಮಾತ್ರ ನೀವು ಇಟ್ಕೊಬೇಕಾಗತ್ತೆ ಹೊರತಾಗಿ ನಾರ್ಮಲ್ ಎಲ್ಲರಿಗೂ ಜಾಸ್ತಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಇಲ್ಲಿ ಏನಿರುತ್ತೆ ಇದಕ್ಕೆ ಒಂದು ಅರ್ಧ ಇಂಚನ್ನ ಪ್ಲಸ್ ಮಾಡಿ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ. ನಾನು ಇಲ್ಲಿಗಿಂತ ಒಂದು 3/4 ಇಂಚನ್ನ ಪ್ಲಸ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಅವ್ರು ಕೇಳಿರೋದ್ರಿಂದ ನಾನು 3/4 ಇಂಚ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇದಾದಮೇಲೆ ಈ ಮೂಲೆಯಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಬೈ ಹ್ಯಾಂಡಲಾರು ಶೇಪ್ ಕೊಡಿ. ಇಲ್ಲ ಅಂತ ಅಂದರೆ ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇದ್ದರೆ ಕರ್ವ್ ಸ್ಕೇಲಲ್ಲಾದರೂ ಶೇಪ್ ಕೊಡಿ. ಓಕೆನಾ? ಇವಾಗ ಇಲ್ಲ 5.5 ತೊಗೊಂಡಿರೋದ್ರಿಂದ ಕಂಕ್ಳ ಹತ್ರನೂ ಸಹ ನಾನಿಲ್ಲಿ 5.5ನ ತೊಗೊತಾ ಇದ್ದೀನಿ. ಓಕೆನಾ?
ತಗೊಂಡು ಈ ರೀತಿ ಈ ಕಡೆನೂ 5.5 ಮಾರ್ಕ್ನ ಮಾಡ್ಕೊಳ್ಳಿ. ನೀಟಾಗಿ ಒಂದು ಎಲ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಆದಷ್ಟು ಸ್ಕೇಲ್ ಬಳಸಿ, ನನಗೆ ಟೇಪಲ್ಲಿ ಬಳಸಿ ಅಭ್ಯಾಸ ಇರೋದ್ರಿಂದ ನಾನು ಬಳಸ್ತಾ ಇದ್ದೀನಿ. ಮತ್ತು ಈ ಕಡೆಯಿಂದ ಈ ಕಾರ್ನರಿಂದ ಒಂದು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಆನಂತರ ಮತ್ತೆ ಈ ಕಾರ್ನರಿಂದ ಒಂದು 3/4 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ, ಒಂದು 1/4 ಇಂಚ್ ಡಿಫ್ರೆನ್ಸ್ ಇರಲಿ ಎರಡಕ್ಕೂ. ಮತ್ತು ಇಲ್ಲಿ ಬಂದು ಎಷ್ಟು ಅವ್ರದ್ದು 8.5 ರೆಡಿ ಇತ್ತಲ್ಲ, 8.5ಗೆ ಮಾರ್ಕ್ ಮಾಡಿಬಿಡೋಣ. ಸೊ ಇನ್ನು 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ನಾನು ಕೊಟ್ಟಿದ್ದೆ, ಅದು ಅಲ್ಲದೆ ಫೈನಲ್ ಮಾರ್ಕಿಂಗ್ ಅಲ್ಲ, ನಾನು ಹೇಳಿದ್ನಲ್ಲ ಆಮ್ಹೋಲ್ ರೌಂಡಿಂಗ್ ಚೆಕ್ ಮಾಡಿಕೊಂಡು ಆನಂತರ ಇದನ್ನು ಕಟಿಂಗ್ ಮಾಡ್ತೀನಿ. ಓಕೆನಾ, ಈ ರೀತಿ ಇವಾಗ 1 ಇಂಚ್ ನಾವೇನು ಮಾರ್ಕ್ ಮಾಡಿದ್ವಿ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ನೀಟಾಗಿ ಅದ್ರ ಪಕ್ಕನೇ ಹೀಗೆ ನೋಡಿದ್ರೆ ನೋಡಿ ಇಲ್ಲಿ ಮೇಲೊಂದು ಅರ್ಧ ಇಂಚು, ಆನಂತರ ಸ್ಟಿಚಿಂಗ್ ಮಾರ್ಜಿನ್ ಅಂತ ಒಂದು ಅರ್ಧ ಇಂಚ್ ನಾನು ಏನು ಬಿಟ್ಟಿದೆ ಅದು ಬಿಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ 7.75 ಬರ್ತಾಯಿದೆ. ಓಕೆನಾ, ಕರೆಕ್ಟಾಗಿ ಬರ್ತಾಯಿದೆ. ಸೊ ಏನು ಚೇಂಜಸ್ ಇಲ್ಲ, ಕರೆಕ್ಟಾಗಿ ಇದು 5.5 ಇದೆ, ಇದು 5.5 ಇದೆ. ಇನ್ನು ಫ್ರಂಟ್ ಶೇಪ್ ನಾನೇನು ಮಾರ್ಕ್ ಮಾಡಿದೆ ಅದಕ್ಕೂ ಈ ರೀತಿ ಒಂದು ಶೇಪ್ನ ಕೊಟ್ಕೊತೀನಿ. ಈ ಲೈನ್ ಏನಿದೆ ಅಲ್ಲ, ಈ ಲೈನಿಂದ ಒಂಚೂರು ಪಕ್ಕದಲ್ಲಿ ಬಂದರೂ ಓಕೆನಾ. ಇವಾಗ ಇದಿಷ್ಟು ಆಯಿತು. ಇದಾದಮೇಲೆ ನೆಕ್ಸ್ಟ್ ಬಂದು ಶೇಪ್ನ ಡ್ರಾ ಮಾಡಬೇಕು. ಇಲ್ಲಿ ಶೇಪ್ನ ಡ್ರಾ ಮಾಡೋದಕ್ಕೆ ಈ ಕಡೆ ನೋಡಿ ಹುಕ್ಸ್ ಪಟ್ಟಿ ಏನಿದೆ ಎಲ್ಲ ಮೆಜರ್ಮೆಂಟು ಹುಕ್ಸ್ ಪಟ್ಟಿ ಹತ್ರನೇ ತೊಗೊಬೇಕು. ಹುಕ್ಸ್ ಪಟ್ಟಿ ಏನಿದೆ ಈ ಕ್ರಾಸ್ ಬೆಲ್ಟ್ನ ಬಿಟ್ಟು ಕತ್ತಾದಮೇಲೆ ಇಲ್ಲೇನಿದೆ ಈ ಜಾಗದಲ್ಲಿ 3/4. ಓಕೆನಾ, 3/4 ನೋಡಿ, ಇನ್ನೊಂದ್ಸಲಿ ತೋರಿಸ್ತೀನಿ. ಈ ಕ್ರಾಸ್ ಬೆಲ್ಟ್ನ ಬಿಟ್ಟು 3/4 ಮತ್ತು ಇಲ್ಲಿ ಈ ಕಡೆ ಮೇಲಿಂದ ಇಲ್ಲಿಗೆ 11.75 ಬರ್ತಾಯಿದೆ. ಓಕೆನಾ, 3/4 11.75. ಆನಂತರ ಇಲ್ಲಿ 6 ಇಂಚ್ ಬರ್ತಾಯಿದೆ. 6 ಇಂಚು ಇಲ್ಲಿ ಡಾಟ್ ಇಲ್ಲ. ಇವಾಗ ಡಾಟ್ ಹಿಡಿಯೋದಕ್ಕೆ ನೋಡೋಣ, ಇದು ಸಮ ಬಂದಿಲ್ಲ, ಒಂಚೂರು ವೇರಿಯೇಷನ್ ಇದೆ ಅಂತ ಅಂದರೆ ನಾನು ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಅರ್ಧ ಇಂಚ್ ಜಾಸ್ತಿ ಮಾಡ್ಕೊತೀನಿ. ಓಕೆನಾ, ಈಗ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೇನು ಬಂತು 3/4 ಬಂತು, ಅದಕ್ಕೆ 1 ಇಂಚ್ ಸೇರಿಸಿ ನಾನು 4/4ಗೆ ಮಾರ್ಕ್ನ ಮಾಡ್ಕೊತೀನಿ. ಮತ್ತು ಮಧ್ಯದಲ್ಲಿ 11.75 ಬಂತು, ಅದಕ್ಕೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ 12.75ಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ. ಇನ್ನು ಈ ಕಡೆ ಕಂಕ್ಳು ಕೆಳಗಡೆ 6 ಇಂಚ್ ಬಂತು, 6 ಇಂಚ್ಗೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ 7 ಇಂಚ್ಗೆ ಮಾರ್ಕ್ನ ಮಾಡ್ಕೊತೀನಿ. ಇಲ್ಲೆಲ್ಲ 1 ಇಂಚ್ ಸೇರಿಸ್ಬೇಕು. ಯಾಕೆ ಅಂತ ಅಂದರೆ ಈ ಪಾರ್ಟನ್ನ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು. ಓಕೆನಾ, ಮೇಲ್ಗಡೆ ಇಲ್ಲಿ ಶೋಲ್ಡರ್ ಹತ್ರ ಎಲ್ಲ ಹೋಗಿಬಿಡುತ್ತಲ್ವ ಅರ್ಧ ಇಂಚು. ಸೊ ಅದಕ್ಕೆ ಇಲ್ಲಿ ಅರ್ಧ ಇಂಚ್ ಹೋಗಿಬಿಟ್ರೆ ಈ ಪಾರ್ಟ್ನ ನಾವು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಗೆ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಅಂತ ಎರಡು ಸೇರಿಸಿ 1 ಇಂಚ್ ಸೇರಿಸ್ಕೊಬೇಕಾಗತ್ತೆ. ಓಕೆನಾ, ಇಲ್ಲಿ ನಾನು ಇವಾಗ ಈ 4th ಡಾಟ್ಗೆ ಬಿಟ್ಕೊಂಡಿಲ್ಲ. ಇಲ್ಲಿ ಇವಾಗ ಚೆಕ್ ಮಾಡ್ಕೊತೀನಿ. ಇದು ಎಷ್ಟಿದೆ 12.75 ಇದೆ ಅಲ್ವಾ. ಇಲ್ಲೂ ಮೇಲ್ಗಡೆಯಿಂದ ಚೆಕ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಇದು ಬಂದು 12.25 ಬರ್ತಾಯಿದೆ. ಇನ್ನೊಂದು ಅರ್ಧ ಇಂಚು ಇದ್ರ ಸಮ ಬರ್ಬೋದು ಅಥವಾ ಮೇಲೆ ಬರಬೇಕು. ಈ ಮಧ್ಯದ ಮಾರ್ಕ್ಗಿಂತ ಕೆಳಗಡೆ ಹೋಗಬಾರ್ದು. ಓಕೆನಾ, ಈ ಕಂಕ್ಳು ಕೆಳಗಡೆ ಮಾರ್ಕ್ ಮಾಡೋದು ಈ ಮಧ್ಯದ ಮಾರ್ಕ್ಗಿಂತ ಯಾವತ್ತಿಗೂ 1/4 ಇಂಚಾಗಲಿ 1 ಪಾಯಿಂಟು ಸಹ ಕೆಳಗಡೆ ಹೋಗಬಾರ್ದು. ಒಂದು ಇದ್ರ ಸಮನೇ ಇರ್ಬೋದು, ಇಲ್ಲ ಮೇಲಿರ್ಬೋದು ಅಷ್ಟೇ. ಓಕೆನಾ, ಇವಾಗ ಒಂದು ಅರ್ಧ ಇಂಚ್ ಅಷ್ಟೇ ನಾನು ಕೊಟ್ಟಿರೋದು. ನೋಡೋಣ, ಸಾಕಾಗತ್ತೆ. ನೆಕ್ಸ್ಟು ಈಗ ಈ ಕಡೆಯಿಂದ ನಾರ್ಮಲ್ 2.5 1/4 ಇಲ್ಲಿಂದ 1/4 ಮತ್ತು ಈ ಜಾಗದ ಮಧ್ಯದ ಮಾರ್ಕಿಂದ ಮತ್ತೆ 1/4 ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲೂ ಸ್ಟ್ರೈಟ್ ಇರೋದ್ರಿಂದ ನಾನು ಈ ರೀತಿ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊತೀನಿ. ಇಲ್ಲಿ ಮೇಲ್ಗಡೆ ಇರೋದ್ರಿಂದ ನಾನು ಈ ರೀತಿ ಲೈನ್ನ ಡ್ರಾ ಮಾಡ್ಕೊತೀನಿ. ಇದು ಆಲ್ಮೋಸ್ಟ್ 2.5 1/4 1/4 ಅಂತ 31 32 31ರಿಂದನೂ ನೀವು ಇದೇ ಮೆಜರ್ಮೆಂಟ್ನೇ ತೊಗೊಬೋದು. 31ರಿಂದ ಆಲ್ಮೋಸ್ಟ್ 40 ತನಕನೂ ತೊಗೊಳ್ಳಿ. ಓಕೆನಾ, ಅಂದರೆ ನಾನು ನಿಮಗೆ ಹೇಳಿದ್ದೆ ಎದೆ ಸುತ್ತಳತೆ ಬಂದು ಅಂದರೆ ಈ ಅಗಲ ಏನಿದೆ ಇದು 8.5 ಇದೆ ಅಲ್ವಾ, ಇದು 8.5 ಇದೆ ಅಲ್ವಾ. ಇದು 10 ಇಂಚ್ ಇರುತ್ತೆ ನೋಡಿ, ಅಂಥವ್ರಿಗೂ ಸಹ ಇದೇ ಮೆಷರ್ಮೆಂಟ್ನ ತೊಗೊಬೋದು. ಅದೇ 10 ದಾಟದ ಮೇಲೆ 10.5 11 ಆ ಥರ ಆದಾಗ 3 ಇಂಚ್ ತೊಗೊಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾನು ಇಲ್ಲೇನು 2.5 ತೊಗೊಂಡೆ, ಅದು 3 1/4 1/4 ಅಂತ ತೊಗೊಬೇಕಾಗಿರುತ್ತೆ. ಇಷ್ಟೇ. ಇದಾದಮೇಲೆ ಇದೆಯಲ್ಲ ಈ ಮೂಲೆಯಿಂದ ಒಂದು 3/4 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ಳಿ, ಅದು ಡಾಟ್ ಹಿಡಿಯೋಕ್ಕೆ. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಂಬಿಡೋಣ. ಇದಾಗ್ತಿದ್ದಂಗೆ ಇಲ್ಲಿ ಒಂದು 3 ಮಾರ್ಕಿಂಗ್ ನಾವೇನು ಮಾಡಿದ್ದೀವಿ ಅದು ಕರೆಕ್ಟಾಗಿ ಅಲ್ಲಲ್ಲಿಗೆ
ನಾಚನ್ನ ಇಟ್ಕೊಬೇಕು. ಇವಾಗ ಫಸ್ಟ್ ಮಾರ್ಕಿಂಗ್ನ ಕಟ್ ಮಾಡ್ಕೊಳ್ಳೋಣ. ಅದು ಆಗ್ತಿದ್ದಂಗೆ ಇಲ್ಲಿ ಒಂದು ಕಚ್ಚನ್ನ ಹುಡ್ಕೊಂಡು ಇದೇನಿದೆ ಇದನ್ನು ಓಪನ್ ಮಾಡ್ಕೊಂಬಿಡೋಣ. ಓಕೆನಾ? ಅದಾದಮೇಲೆ ಬರೀ ಫ್ರಂಟ್ದು 2 ಪೀಸ್ ಮಾತ್ರ ಓಪನ್ ಎತ್ಕೊಂಡು ಇವಾಗ ಈ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನಿಧಾನಕ್ಕೆ ತಿರುಗಿಸ್ಕೊಬೇಕು. ಹಾಗಿದ್ರೇ ನಮಗೆ ಕಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಓಕೆನಾ? ಇದಾದಮೇಲೆ ಇಲ್ಲಿ ಫಿಟ್ಟಿಂಗ್ ಮಾಡೋದಕ್ಕೆ ಅಂತ ಒಂದು ನಾಚು ಮತ್ತು ಇಲ್ಲಿ ಒಂದು ನಾಚು. ಓಕೆನಾ? ಇದೇನಕ್ಕೆ ಅಂತ ನಾನು ಹೇಳ್ತೀನಿ. ಇದಾದಮೇಲೆ ಕತ್ತು. ಡಾಟ್ಸ್ ಹಿಡಿಯೋದಕ್ಕೆ ಇಲ್ಲಿಂದ ಒಂದು 2.5 ಇಂಚ್ ಮಾರ್ಕ್ ಮಾಡ್ತೀನಿ, ಸಾಕು. ಓಕೆನಾ? ನೆಕ್ಸ್ಟು ಈ ಕಡೆ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇದು ಹೆಂಗೆ ಅಂದರೆ ಕರೆಕ್ಟಾಗಿ ಇದನ್ನು ಹಿಂಗೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ಇದ್ರ ಪಕ್ಕ ಒಂದು ಅರ್ಧ ಇಂಚ್ ಮಾಡಿದ್ರೆ ಸಾಕಾಗುತ್ತೆ. ಅರ್ಧಕ್ಕಿಂತ ಒಂದೊಂದು ಚೂರು ಕಮ್ಮಿ ಇಟ್ಕೊಂಡ್ರು ನಡೆಯುತ್ತೆ. ಓಕೆನಾ? ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ ನೋಡ್ಕೊಬೇಕು. ಆಲ್ಮೋಸ್ಟ್ 2 ಇಂಚೇ ಇರುತ್ತೆ. ಸೊ ಆ 2 ಇಂಚನ್ನ ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ ಈ ರೀತಿ ಬರಬೇಕು. ಈ ಪಾಯಿಂಟ್ಗೆ ಅದು ಟಚ್ ಆಗಬೇಕು. ಆ ರೀತಿ ನೋಡಿಕೊಂಡು ಈ ಲೈನ್ಸ್ನ ಹಾಕೋಬೇಕಾಗತ್ತೆ. ಇದಕ್ಕೆ ಒಂದೊಂದು ಕಾಲು ಇಂಚ್ ಆದರೆ ಸಾಕು, ಅರ್ಧ ಇಂಚು ಬೇಡ. ಕಾಲು ಆದರೆ ಸಾಕಾಗುತ್ತೆ. ಇನ್ನು 4ನೇ ಡಾಟು ನಾನು ಸ್ಟಿಚಿಂಗ್ ಮಾಡೋ ಟೈಮ್ಗೆ ಹಾಕ್ಕೊತೀನಿ. ಓಕೆನಾ? ಇಷ್ಟೇ ಫ್ರಂಟ್ದು. ಇನ್ನು ಬ್ಯಾಕ್ ಬಂದು ಬೆನ್ನಿನ ಉದ್ದ, ಕತ್ತು ಇಲ್ಲಿ ಕೆಳಗಡೆ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳೋಣ. ನೋಡಿ 4 ಕಾಲು ಮೇಲೆ 1 ಪಾಯಿಂಟು 4.5, ಬಟ್ ಒಂದು ಪಾಯಿಂಟ್ ಕಮ್ಮಿ ಇದೆ, 4.5. ಓಕೆನಾ? 4.5 ಅಂತ ಇದೆ ಅಲ್ವಾ? ಸೊ 4.5 ಪ್ಲಸ್ 1 ಇಂಚ್ ಹಾಕ್ಕೊಳ್ಳಿ. 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಕ್ಕೊಳ್ಳಿ. ಕೆಳಗಡೆಯಿಂದ 4.5 ಪ್ಲಸ್ 1 ಇಂಚು. ಸೊ ಟೋಟಲ್ ಅಲ್ಲಿಗೆ ಎಷ್ಟು ಬರುತ್ತೆ? 10 ಇಂಚ್ ಬರುತ್ತೆ ಕರೆಕ್ಟು. ಓಕೆನಾ? ಇನ್ನು ವಿಡ್ತ್ ಬಂದು ಒಂದು ನಾರ್ಮಲ್ಲು, ಇವರೇನಂತ ನಮಗೆ ವಿಡ್ತ್ ಬೇಕು ಅಂತನಿಲ್ಲ, ಬೇಡ ಅಂತನಿಲ್ಲ, ನಾರ್ಮಲಾಗಿ ಒಂದು 3 ಇಂಚ್ ಅಗಲ ಇಟ್ಟಿದ್ದೀನಿ, ಸಾಕು. ಅದೇ ಜಾಸ್ತಿ. ಅದ್ರ ಮೇಲೆ ಅಂದರೆ ನೀವು ಶೋಲ್ಡರ್ ಸ್ವಲ್ಪ ಆವಾಗ ಕಮ್ಮಿ ಮಾಡ್ಕೊಬೇಕಾಗಿರುತ್ತೆ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಒಂದು ಕಾರ್ನರ್ಗೆ ಒಂದು ಅರ್ಧ ಇಂಚ್ ಮಾರ್ಕ್ನ ಮಾಡಿ ಈ ರೀತಿ ನೀಟಾಗಿ ಒಂದು ರೌಂಡ್ ಶೇಪ್ನ ಕೊಟ್ಕೊಳ್ಳಿ ಅಷ್ಟೇ. ಇನ್ನು ಡಾಟ್ ಹಿಡಿಯೋದಕ್ಕೆ ಅವ್ರದ್ದು ಸೊಂಟದ ಸುತ್ತಳತೆ ಈ ಕಡೆ ಲೂಪ್ಸ್ಗಳನ್ನ ಬಿಟ್ಟಿದ್ದೀವಲ್ಲ, ಅಲ್ಲಿ ಅರ್ಧ ಇಂಚ್ ಬಿಟ್ಟು ಕಂಪ್ಲೀಟ್ ಸೊಂಟದ ಸುತ್ತಳತೆನ ಮೆಷರ್ಮೆಂಟ್ ಮಾಡ್ಕೊಳ್ಳಿ. 30 ಇಂಚ್ ಬರ್ತಾಯಿದೆ. 30ರಲ್ಲಿ 4ನೇ 1 ಭಾಗ ಅಂತ ಅಂದರೆ 7.5 ಬರುತ್ತೆ. ತೋರಿಸ್ಬಿಡ್ತೀನಿ. 15 ಬರುತ್ತೆ. ಅದನ್ನು ಮತ್ತೆ ಫೋಲ್ಡ್ ಮಾಡಿದ್ರೆ 7.5. ಓಕೆನಾ? ಈ 7.5 ಇಲ್ಲಿಂದ 7.5 ಪ್ಲಸ್ 1 ಇಂಚು ಡಾಟ್ ಹಿಡಿಯೋಕ್ಕೆ, ಆಮೇಲೆ 2 ಇಂಚು ನೋಡಿ ಕರೆಕ್ಟಾಗಿ ಬರುತ್ತೆ. ಇವ್ರದ್ದು ಅಪ್ಪರ್ ಚೆಸ್ಟು ಮತ್ತು ಲೋವರ್ ಸೊಂಟ 2 ಕರೆಕ್ಟಾಗಿದೆ. ಓಕೆನಾ? ಈ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಡಿ. ಇನ್ನು ಉಳಿದಿದ್ದು ಎಷ್ಟಿದೆ? 8.5, 7.5 ಪ್ಲಸ್ 5. ಓಕೆನಾ? ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಇಲ್ಲಿ ಮಧ್ಯಕ್ಕೆ ಮಾರ್ಕ್ನ ಮಾಡ್ಕೊಳ್ಳಿ. ಒಂದು 5 ಇಂಚ್ ತನಕ, 4.5 ತನಕನೂ ಆರಾಮಾಗಿ ಇಟ್ಕೊಬೋದು. ಈ ಕಡೆ ಒಂದು ಅರ್ಧ ಇಂಚ್, ಈ ಕಡೆ ಒಂದು ಅರ್ಧ ಇಂಚು. ಓಕೆನಾ? ಇಷ್ಟೇ ಬ್ಯಾಕ್. ಇನ್ನು ಇಲ್ಲಿ ಸ್ಲೀವ್ಸ್ ಅಂದರೆ ಫ್ರಂಟ್ ಶೇಪ್ ಕಟ್ ಮಾಡಿದ್ವಲ್ಲ, ಅದ್ರ ಕೆಳಗಡೆ ಪಾರ್ಟು ಕ್ರಾಸ್ ಬೆಲ್ಟ್ಗೆ ನೋಡಿ ನಾನು ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ. ಹೆಂಗಂದರೆ ಕ್ರಾಸ್ ಬೆಲ್ಟ್ಗೆ 4 ಪೀಸ್ ಬೇಕಲ್ಲ, ಅದರಿಂದ ಈ ಕ್ರಾಸ್ ಬೆಲ್ಟ್ ಎಷ್ಟು ಕಟ್ ಮಾಡಬೇಕು ಅಂತ ಅಂದರೆ ನೋಡಿ, ಇಲ್ಲಿ ಇವಾಗ ನಾವು ಶೇಪ್ನ ಮೆಜರ್ಮೆಂಟ್ ತೊಗೊಂಡಿದ್ವಿ ಅಲ್ವಾ, 3 ಅಳತೆ, ಅದೇ ರೀತಿ ಇಲ್ಲೂ ತೊಗೊಬೇಕು. ಇದು 3.25 ಇದೆ, ಮತ್ತು ಮಧ್ಯದ್ದು 3 ಇಂಚಿದೆ, ಮತ್ತು ಇಲ್ಲೂ 2.25 ಇದೆ. ಓಕೆನಾ? ಸೊ 3.25 ಇತ್ತಲ್ಲ, 3.25ಗೆ
3 ಇತ್ತು, ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 4 ಕಾಲ್ಗೆ ಮಾರ್ಕ್ ಮಾಡಿ. ನೋಡಿ ಇಲ್ಲಿ ನಂದು ಮಾರ್ಕಿಂಗ್ ಬಂದಿದೆ, ಅದ್ರ ಕೆಳಗಡೆನೇ ಮಾರ್ಕ್ ಮಾಡ್ತೀನಿ. 3 ಇತ್ತು, 4 ಇಂಚು ಕರೆಕ್ಟಾಗಿದೆ. ಈ ಕಡೆನೂ 2 ಮುಕ್ಕಾಲಿತ್ತು, 3 ಮುಕ್ಕಾಲು ಅಷ್ಟೆ. ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಅಂತೂ ತುಂಬಾ ಈಸಿ, ಆದರೆ ಕಟ್ಟಿಂಗ್ ಸ್ಟಿಚಿಂಗ್ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ಫಸ್ಟಿಗೆ ಒಂಚೂರು ದೊಡ್ಡದಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ, ಆನಂತರ ಕರೆಕ್ಟು ಶೇಪಲ್ಲಿ ಬೇಕಾಗಿರೋ ಅಂಥ ಕ್ರಾಸ್ ಬೆಲ್ಟ್ನ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದೇ ರೀತಿ ಟೈಲರಿಂಗ್ ಟಿಪ್ಸ್ ಜೊತೆಗೆ ಮತ್ತಷ್ಟು ವೀಡಿಯೋಸ್ಗಳ ಜೊತೆಗೆ ಬರ್ತೀನಿ. ಆ ವೀಡಿಯೋಸ್ಗಳನ್ನೂ ಸಹ ನೋಡ್ತಾ ನೀವು ಕಲ್ತ್ಕೊಳ್ಳಿ, ನನಗೂ ಎನ್ಕರೇಜ್ ಮಾಡಿ. ಇಲ್ಲಿಗೆ ನೋಡಿ, ಬ್ಯಾಕು, ಸ್ಲೀವ್ಸು, ಫ್ರಂಟು ಹಾಗೆ ಕ್ರಾಸ್ ಬೆಲ್ಟು ಎಲ್ಲನೂ ಕಟಿಂಗ್ ಮುಗಿದಿದೆ. ಈ ವಿಡಿಯೋ ಏನಾದರೂ ನಿಮಗೇನಾದರೂ ಅರ್ಥ ಆಗಿದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನೂ ಎಷ್ಟೋ ಜನಕ್ಕೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಸೊ ನೀವು ಶೇರ್ ಮಾಡೋದ್ರಿಂದ ಯೂಟ್ಯೂಬು ಸಹ ತುಂಬ ಜನಕ್ಕೆ ಶೇರ್ ಮಾಡುತ್ತೆ. ನಿಮ್ಮ ಥರನೇ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.